ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೇಖರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಎಲ್ರಿಗೂ ಗೊತ್ತಿರೋ ಹಾಗೆ ಇದೇ ಶನಿವಾರ ಗಾಣಗಾಪುರಕ್ಕೆ ಬರ್ತಾಯಿದ್ದೀವಿ. ತಾವು ಎಲ್ಲರೂ ಬಂದು ಈ ಒಂದು ಸ್ವಾಮಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ವೀಕ್ಷಕರೇ, ಇದು ನಡೆದಿರೋದು ಪೂನಾದ ಹತ್ತಿರ ಒಂದು ಹಳ್ಳಿಯಲ್ಲಿ. ಅವರ ಭಕ್ತಾದಿಗಳ ಅನಿಸಿಕೆ ಏನಿತ್ತು ಅಂದರೆ, ಈ ಒಂದು ಅನುಭವನ ನಾನು ಕೂಡ ಶೇರ್ ಮಾಡಬೇಕು, ತಮ್ಮ ಅನುಭವನ ಹಂಚ್ಕೋಬೇಕು ಅಂಥೇಳಿ ನನಗೆ ನಿನ್ನೆ ದಿನ ಕಾಲ್ ಮಾಡ್ತಾರೆ. ಈ ಘಟನೆ ನಡೆದು ಸುಮಾರು 1 ವರ್ಷ ಆಗಿರುತ್ತೆ. ಈ ಭಕ್ತಾದಿಗಳ ಹೆಸರು ಬಂದ್ಬಿಟ್ಟು ಪೂರ್ಣಿಮಾ ಅಂಥೇಳಿ. ಇವರಿಗೆ ಪೂರ್ಣಿಮಾ ಮತ್ತು ಧರ್ಮೇಶ್ ಅಂಥೇಳಿ ಅವರ ಯಜಮಾನ್ರ ಹೆಸರು. ಇವರಿಗೆ ಒಬ್ಬ ಮಗ ಇರ್ತಾನೆ, ಅವನ ಹೆಸರು ರಾಜು ಅಂಥೇಳಿ. ರಾಜು 2nd PUCಯಲ್ಲಿ ಓದ್ತಾ ಇರ್ತಾನೆ. ತುಂಬ ಚೆನ್ನಾಗಿರ್ತಕ್ಕಂಥ ಸಂಸಾರ. ಒಂದು ದಿವಸ ರಾತ್ರಿ ಒಂದು 9 ಗಂಟೆ ಒಂದು ಬರ್ಡೇ ಫಂಕ್ಷನ್ ಇರುತ್ತೆ. 9 ಗಂಟೆಗೆ ಬರ್ಡೇ ಫಂಕ್ಷನ್ ಇದ್ದೆ ಅಂದರೆ ಮಗ ಏನು ಮಾಡ್ತಾನೆ, ಒಂದು 7:15 ಮಮ್ಮಿ ಹತ್ರ ಹೇಳ್ತಾನೆ, ಮಮ್ಮಿ ನಾನು ನನ್ನ ಗೆಳೆಯರ ಬರ್ತಡೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತೇಳಿ. ಅವರ ತಾಯಿನೇ ಅವನಿಗೆ ಬೀಗ ಕೊಟ್ಟು ಗಾಡಿ ಕೊಟ್ಟು ಕಳಿಸ್ತಾರೆ. ಸೊ 8-8:15 ಫೋನ್ ಬರುತ್ತೆ, ಮಮ್ಮಿ ಇವಾಗ ನಾನು ಬರ್ಡೇ ಮುಗಿದ ತಕ್ಷಣ ಬಿಡ್ತೀನಿ ಅಂಥೇಳಿ. ಸೊ ಅದ್ರ ಪ್ರಕಾರ ಬರ್ಡೇನೂ ಮುಗಿದು ಹೋಗುತ್ತೆ. 9:00 ಪೂರ್ಣಿಮಾ ಅವರ ಮಗ ಆ ಒಂದು ಲೊಕೇಶನಿಂದ ಮನೆಗೆ ಬರ್ತಾ ಇರ್ತಾರೆ. ಗಾಡಿ ಒಂಚೂರು ಸ್ಪೀಡ್ ಇರುತ್ತೆ, ಒಂದು ದೊಡ್ಡದೊಂದು ಹಂಪ್ ಇರುತ್ತೆ. ಆ ಹಂಪಲ್ಲಿ ಗಾಡಿ ಹೋಗಿ ಗಾಡಿ ಒಂದು ಕಡೆ, ಇವನೊಂದು ಕಡೆ ಆಗಿ ಬೀಳ್ತಾನೆ. ಆ ಜಾಗದಲ್ಲಿ ಜಾಸ್ತಿ ಯಾರೂ ಓಡಾಡೋದು ಅಥವಾ ಒಡನಾಟ ಇರಲ್ಲ. ಅಂಥ ಒಂದು ಸಿಚುವೇಷನಲ್ಲಿ ಒಬ್ಬ ಪೊಲೀಸ್ ಪೇದೆ ಅದೇ ರೂಟಿಂದ 2 ವೀಲರ್ ತೊಗೊಂಡು ಹೋಗ್ತಾ ಇರ್ತಾರೆ. ಇವನ ಪರಿಸ್ಥಿತಿ ನೋಡಿದ್ರೆ ಅವನು ಬದುಕ್ತಾನೆ ಅನ್ನೋ ಗ್ಯಾರಂಟಿನೇ ಇರಲ್ಲ. ಸೊ ಹೀಗಿರುವಾಗ ಪೂರ್ಣಿಮಾ ಅವರಿಗೆ ಒಂದು ಫೋನ್ ಬರುತ್ತೆ ಹಾಸ್ಪಿಟ್ಲಿಂದ. ಅಷ್ಟೊತ್ತಿಗೆ ಅವರು ಪೊಲೀಸ್ ಪೇದೆ ಅವ್ರನ್ನ ಕರ್ಕೊಂಡೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸ್ತಾರೆ. ಸೊ ಪೊಲೀಸ್ ಸ್ಟೇಷನ್ನಿಂದ ಫಸ್ಟು ಪೂರ್ಣಿಮಾ ಅವ್ರಿಗೊಂದು ಕರೆ ಬರುತ್ತೆ, ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ, ದಯಮಾಡಿ ಬನ್ನಿ. ಯೋಚನೆ ಮಾಡಿ ನೀವು, 1 ಅವರ್ ಹಿಂದೆ ಅದೇ ಮಗನ ಜೊತೆ ಮಾತಾಡಿದ್ದಾರೆ. 1 ಅವರ್ ಆದ ತಕ್ಷಣ ಸ್ಟೇಷನಿಂದ ಫೋನ್ ಬರುತ್ತೆ ಅಂತಂದರೆ ಆ ತಂದೆ ತಾಯಿಗಳ ಒಂದು ಏನಾಗಬಾರ್ದು ಅವ್ರ ಪರಿಸ್ಥಿತಿ. ಸೊ ಇವರು ಫೋನ್ ಬಂದ ತಕ್ಷಣ ಫಸ್ಟು ಅವ್ರ ಮನೆಯಲ್ಲಿರ್ತಕ್ಕಂಥ ಸ್ವಾಮಿಯ ವಿಗ್ರಹನ ಪರ್ಸಲ್ಲಿ ಇಟ್ಕೋತಾರೆ. ಸ್ವಾಮಿ ಸಮರ್ಥ ಅಂಥೇಳಿ ಒಂದೇ ನಾಮಸ್ಮರಣೆ, ನನ್ನ ಜೊತೆ ನೀವು ಬರಬೇಕು ಅಂಥೇಳಿ ಆ ಮಹಾರಾಜರ ವಿಗ್ರಹ ತಗೊಂಡು ತಮ್ಮ ಪರ್ಸಲ್ಲಿ ಇಟ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಸೊ ಅಷ್ಟೊತ್ತಿಗೆ ಅಲ್ಲಿ ಪೊಲೀಸರು ಕೂಡ ಬಂದಿರ್ತಾರೆ. ಡಾಕ್ಟ್ರ್ ಏನು ಹೇಳ್ತಾರೆ ಅಂತಂದರೆ, ತುಂಬ ಗಂಭೀರ ಗಾಯ ಏನೂ ಆಗಿಲ್ಲ, ಆದರೂ ಸ್ವಲ್ಪ ತಕ್ಕ ಮಟ್ಟಿಗೆ ರಿಸ್ಕೇ ಇದು ಅಂತೇಳಿ. ಸೊ ಇವ್ರ ಹಾಸ್ಪಿಟ್ಲಿಗೂ ಇವ್ರ ಮನೆಗೂ ಕಡಿಮೆ ಅಂದರೂ ಒಂದು 30-35 ಕಿಲೋಮೀಟ್ರ್ ದೂರ ಇರುತ್ತೆ. ಇವ್ರು ಏನು ಮಾಡ್ತಾರೆ, ಸ್ವಾಮಿಯ ಮೇಲೆ ಭಾರ ಹಾಕಿ, ಇಲ್ಲ ಫಸ್ಟ್ ಏಡ್ ಅಂತೂ ನೀವು ಮಾಡಿದ್ರ, ಅವನು ಎದ್ದು ಓಡಾಡುವಂಥ ಶಕ್ತಿ ಅವನಿಗಿದೆ. ಸೊ ಅದಕ್ಕಿಂತ ಮುಂಚಿತವಾಗಿ ಇವ್ರು ಏನು ಮಾಡ್ತಾರೆ ಅಂತಂದರೆ, ಮಗನ ಹಣೆಯ ಮಧ್ಯಭಾಗದಲ್ಲಿ ಆ ಸ್ವಾಮಿಯ ವಿಗ್ರಹನ 5 ನಿಮಿಷ ಇಟ್ಟು ಕಣ್ಣೀರಿನಿಂದ ಬೇಡ್ಕೊತಾರೆ, ಮಹಾರಾಜರೇ ನನ್ನ ಮಗನ ಮೈಯಲ್ಲಿರ್ತಕ್ಕಂಥ ಎಂಥದೇ ನೋವಿದ್ರೂ ಕೂಡ ನೀವು ಇವತ್ತು ತಗೋಬೇಕು ಅಂಥೇಳಿ. ಸೊ ಇಷ್ಟೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಸೊ ಹಾಸ್ಪಿಟ್ಲಿಗೆ ಡಾಕ್ಟ್ರ್ ಮೀಟ್ ಆಗಕ್ಕೆ ಹೋಗ್ತಾರೆ ಇವರು, ಪೂರ್ಣಿಮಾ ಅವರು. ಅವ್ರು ಏನಂತಾರೆ, ಇಲ್ಲ ನೀವು ಇವತ್ತು ನಾಳೆ ಇಲ್ಲೇ ಇರಬೇಕಾಗತ್ತೆ,
ಇಲ್ಲ ಬೇಡ, ನೀವು ನಮಗೆ ಡಿಸ್ಚಾರ್ಜ್ ಮಾಡಿಕೊಡಿ. ಎಷ್ಟು ಹೇಳಿದ್ರು ಇವರು ಪೂರ್ಣಿಮಾ ಅವರು ಕೇಳಲ್ಲ. ಇಲ್ಲ, ನಾವು ನಮ್ಮ ಮನೆ ಕಡೆ ಹಾಸ್ಪಿಟ್ಲಿಗೆ ತೋರಿಸ್ತೀವಿ ಅಂಥೇಳಿ ಕರ್ಕೊಂಡು ಹೋಗ್ತಾರೆ. ಯಾವ ಹಾಸ್ಪಿಟ್ಲಲ್ಲಿ ಕೂಡ ಇವರಿಗೆ ನೈಟು ಆ ಕೇಸನ್ನ ತಗೊಳ್ಳಲ್ಲ. ಎಲ್ಲ ಸ್ವಾಮಿಯ ಚಿತ್ತ ಇರುತ್ತೆ ಅದು. ಅಲ್ಲಿ ಹೋಗಿ ಮನೆಯಲ್ಲಿ ಅವನ್ನ ತೊಡೆ ಮೇಲೆ ಹಾಕ್ಕೊಂಡು ಅದೇ ಸ್ವಾಮಿಯ ವಿಗ್ರಹನ ಅವರ ಮಗನ ಹಣೆ ಮೇಲಿಟ್ಟು ಫುಲ್ ನೈಟ್ ಶ್ರೀ ಸ್ವಾಮಿ ಸಮರ್ಥ, ಜೈ ಜೈ ಸ್ವಾಮಿ ಸಮರ್ಥ ಅನ್ನೋ ಒಂದು ನಾಮಸ್ಮರಣೆ ಸಂಪೂರ್ಣವಾಗಿ ಕಂಟಿನ್ಯೂಸ್ ಮಾಡ್ತಾನೆ ಇರ್ತಾರೆ. ನೋಡಿ, ಅಷ್ಟೊಂದು ಗಂಭೀರ ಗಾಯ ಆಗಿರುತ್ತೆ. ಬೆಳಗಿನ ಜಾವ ಸುಮಾರು ಒಂದು 4 ಗಂಟೆ ಆಗಿರುತ್ತೆ. ಇವ್ರಿಗೊಂಚೂರು ನಿದ್ದೆ ಬಂದು ಕೈ ಬಿಡ್ತಾರೆ. ಆದರೆ ಇವರು ಜಪ ಕೈ ಬಿಟ್ಟಿರ್ಬೋದು, ಆದರೆ ಮಹಾರಾಜರು ಇವ್ರ ಮಗನ್ನ ಕೈ ಬಿಡಲಿಲ್ಲ. ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆ ಅವನಿಗೆ ಸ್ಟ್ರಕ್ಚರ್ ಕರ್ಕೊಂಬಂದು ಮಲಗಿಸಿರ್ತಾರೆ. ಬೆಳಗ್ಗೆ 7 ಗಂಟೆಗೆ ಅವನೇ ಹೋಗಿ ಬ್ರಷ್ ಮಾಡ್ತಾನೆ. ಸೊ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಒಂದು ಸ್ವಲ್ಪ ಬೆಳಗಾದ ಮೇಲೆ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹಾಸ್ಪಿಟ್ಲಲ್ಲಿ ಫಸ್ಟ್ ಏಡ್ನ ತೆಗೆದ್ಬಿಟ್ಟು, ಇಲ್ಲ ಸ್ವಲ್ಪ ಇಂಜೆಕ್ಷನು ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಮನೆಗೆ ಕಳಿಸ್ತಾರೆ. 2 ದಿವಸದಲ್ಲಿ ಇವನು ಎಕ್ಸಾಮ್ ಇರುತ್ತೆ. ಎಷ್ಟು ನಂಬಿಕೆ ಅಂದರೆ ಇವರಿಗೆ, ಅವ್ರ ತಾಯಿ ಅವ್ರಿಗೊಂದು ಮಾತು ಹೇಳ್ತಾರೆ, ಎಕ್ಸಾಮಿಗೆ ನೀನು ಪೆನ್ ತೊಗೊಳ್ಳದೇ ಇದ್ರೂ ಪರವಾಗಿಲ್ಲ ಮಗ, ಮಹಾರಾಜರ ವಿಗ್ರಹ ತೊಗೊಂಡೋಗು, ಮಹಾರಾಜರ ಬಂದು ಬರೀತಾರೆ ಎಕ್ಸಾಮ್ನ ಅಂಥೇಳಿ. ಅಷ್ಟೊಂದು ಅಗಾಧವಾದ ನಂಬಿಕೆ ಮಹಾರಾಜರ ಮೇಲೆ. ಸೊ ಖಂಡಿತವಾಗಿಯೂ ಆಕ್ಸಿಡೆಂಟ್ ಆಗಿ ಹಾಸಿಗೆ ಮೇಲೆ ಮಲಗಿರುವಂಥ ತನ್ನ ಮಗ ಸ್ವಾಮಿಯ ದಯೆಯಿಂದ ಹೋಗಿ ಎಕ್ಸಾಮ್ ಬರೀತಾನೆ. ನೋಡಿ, ಒಂದು ನಂಬಿಕೆ ಅನ್ನೋದಿದೆಯಲ್ಲ, ಅದ್ಭುತವಾದ ನಂಬಿಕೆ ಅದು. ಆ ಅದ್ಭುತವಾದ ನಂಬಿಕೆ ಬೃಹದಾಕಾರದ ಶಕ್ತಿಯೇ ಸ್ವಾಮಿ ಸಮರ್ಥರು. ಇಂಥ ಒಂದು ಸ್ವಾಮಿ ಸಮರ್ಥರ ಒಂದು ಕಾರ್ಯಕ್ರಮನ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ನಾವು ಗಾಣಗಾಪುರದಲ್ಲಿ ಪ್ರತಿ 2ನೇ ಶನಿವಾರ ಇಡ್ತಾ ಇದ್ದೀವಿ. ಎಲ್ಲರೂ ತಾವು ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಎಪಿಸೋಡ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.